ನಮಸ್ಕಾರ ವೀಕ್ಷಕರೇ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕುಂಭಮೇಳ. ಯಾಕೆ ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಅದರಲ್ಲೂ ಪ್ರಯಾಗರಾಜದಲ್ಲಿ ಯಾಕೆ ನಡೀತಿದೆ, ಇದನ್ನ ಯಾರು ನಿರ್ಣಯ ಮಾಡ್ತಾರೆ, ಎಷ್ಟು ವರ್ಷಕ್ಕೊಮ್ಮೆ ಕುಂಭಮೇಳ ನಡಿಬೇಕು ಅಂತ ನಿರ್ಣಯ ಮಾಡ್ತಾರೆ, ಹೇಗೆ ನಿರ್ಣಯ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಕುಂಭ ಅಂದ್ರೇನು? ಘಟ. ಯಾವ ಘಟ? ಅಮೃತ ಘಟ. ಆ ಅಮೃತ ಘಟದಿಂದ 4 ಬಿಂದುಗಳು ಭೂಮಿಯ ಮೇಲೆ ಬೀಳುತ್ತೆ. ಅಂತಹ ಸ್ಥಳಗಳನ್ನ ಮಹರ್ಷಿಗಳು ಗುರುತಿಸಿ ಕುಂಭಮೇಳವನ್ನಾಗಿ ಆಯೋಜನೆ ಮಾಡಿದ್ದಾರೆ. 4 ಸ್ಥಳಗಳಲ್ಲಿ ಒಂದಾದಂತಹ ಸ್ಥಳ ಪ್ರಯಾಗರಾಜ. 2024-25 ಕುಂಭಮೇಳ ಅತ್ಯಂತ ವಿಶಿಷ್ಟ. ಯಾಕೆ ಅಂತ ಕೇಳಿದಾಗ 144 ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾಕುಂಭಮೇಳ ಇದಾಗಿದ್ದು, ಪ್ರತಿ ವರ್ಷಕ್ಕೆ ಒಮ್ಮೆ ಬರುವಂತಹ ಕುಂಭಮೇಳವನ್ನ ಪುಷ್ಕರ ಕುಂಭಮೇಳ ಅಂತ ಕರೀತಾರೆ. ಈ ಬಾರಿ 12 ಆವರ್ತನೆ ಆಗಿರುವಂತಹ, ಅಂದ್ರೆ ಪ್ರತಿ ವರ್ಷ ಮಾಡುವಂತದ್ದು ಪುಷ್ಕರ, ಹೀಗೆ 12 ಬಾರಿ ಆವರ್ತನೆ ಆದಾಗ 12 × 12 ನಮಗೆ 144. ಈ 144ನೇ ಪುಷ್ಕರ ಕುಂಭಮೇಳ ಈ ಬಾರಿ ನಡೀತಾ ಇರುವಂತಹ ಪ್ರಯಾಗರಾಜದಲ್ಲಿ. ಎಷ್ಟು ಕಡೆ ಕುಂಭಮೇಳ ನಡೆಯುತ್ತೆ ಅಂತ ಹೇಳಿದಾಗ 4 ಕಡೆ ಕುಂಭಮೇಳ ನಡೆಯುತ್ತೆ. ಅದುವೇ ಪ್ರಯಾಗರಾಜ, ಉಜ್ಜಯಿನಿ, ಹರಿದ್ವಾರ ಹಾಗೂ ನಾಸಿಕ. ಒಂದೊಂದು ಕ್ಷೇತ್ರದಲ್ಲೂ 3 ವರ್ಷಕ್ಕೆ ಒಮ್ಮೆ ಲಘು ಕುಂಭಮೇಳ ನಡೆಯುತ್ತೆ. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳವನ್ನು ಹಾಗೂ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಮೇಳವನ್ನ ಕುಂಭಮೇಳ, ಪುಷ್ಕರ ಕುಂಭಮೇಳ ಅಂತ ಕರೀತಾರೆ. 12 ವರ್ಷಕ್ಕೆ ನಡೆಯುವಂತಹ ಕುಂಭಮೇಳದಲ್ಲಿ ಸುಮಾರು 20-30 ಕೋಟಿ ಜನ ಸೇರ್ತಾ ಇದ್ರು. ಆದರೆ 2024 ಹಾಗೂ 25 ನಡುವೆ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ, ಇಲ್ಲಿ ಮಹಾ ಅಂತ ಯಾಕೆ ಸೇರ್ಕೊಳ್ತಾ ಇದೆ ಅಂತ ಹೇಳಿದ್ರೆ 12 × 12 144. ಈ ಬಾರಿ 2024-25 ಇಸ್ವಿಯಲ್ಲಿ ನಮಗೆ ಸಿಕ್ಕಿರುವಂತದ್ದು 12 ಅನ್ನೋದು 12 ಬಾರಿ ಆವರ್ತನೆ ಆಗಿರೋದ್ರಿಂದ ಇದನ್ನು ಮಹಾಕುಂಭಮೇಳ ಅಂತ ಕರೀತಾರೆ. ಭೂಮಿಯ ಮೇಲೆ ಅತಿ ಹೆಚ್ಚು ಆಸ್ತಿಕರು ಸೇರುವಂತಹ ಧಾರ್ಮಿಕ ಕಾರ್ಯಕ್ರಮ ಇದಾಗಿದೆ. ಆದ್ರಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜಾಸ್ತಿನೇ ಸದ್ದು ಮಾಡ್ತಾ ಇದೆ. ಹಾಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಗರಾಜದಲ್ಲಿ ಜನ ಸೇರುವಂತಹ ಕಾರಣ ಏನು? ಯಾಕೆ ಒಂದೇ ಕಡೆಯಲ್ಲಿ ಇಷ್ಟೊಂದು ಜನ ಸೇರ್ತಾರಪ್ಪ ಅಂತ ಕೇಳಿದಾಗ, ಸನಾತನ ಆಸ್ತಿಕ ಧರ್ಮದ ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮ ಇದೆ. ಗಂಗಾ, ಯಮುನಾ ಹಾಗೂ ಸರಸ್ವತಿ ಹರಿಯುವಂತಹ ಸ್ಥಳ ಇದಾಗಿದ್ದು, ಈ ಸ್ಥಳದಲ್ಲಿ ಸ್ನಾನವನ್ನ ಮಾಡಿದರೆ ಅವರ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಮಾಡಿದಂತಹ ಕರ್ಮಗಳನ್ನ ಕ್ಷಮಿಸಿ ಭಗವಂತ ಮೋಕ್ಷ ಮಾರ್ಗವನ್ನ ಕರುಣಿಸುತ್ತಾನೆ ಅನ್ನುವಂತಹ ದೃಢವಾದಂತಹ ನಂಬಿಕೆ ಋಷಿಗಳ ವಾಕ್ಯವೂ ಕೂಡ. ಸಮಸ್ತ ಆಸ್ತಿಕ ಭಕ್ತರು ಪ್ರಯಾಗರಾಜದಲ್ಲಿ ಸೇರಿ ಪುಣ್ಯ ಸ್ನಾನವನ್ನ ಮಾಡುವಂತಹ ಈ ಪದ್ಧತಿ ಸನಾತನವಾದಂತಹ ಪದ್ಧತಿಯಾಗಿದೆ. ಹಾಗಾದ್ರೆ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಕುಂಭಮೇಳದ ಉಲ್ಲೇಖ ಯಾವ ರೀತಿ ಇದೆ ಅನ್ನೋದನ್ನ ಒಮ್ಮೆ ನೋಡೋಣ. ಅಮರತ್ವ ಪ್ರಾಪ್ತಿಗಾಗಿ ದೇವತೆಗಳು ಹಾಗೂ ದಾನವರು ಸಮುದ್ರ ಮಂಥನವನ್ನ ಮಾಡ್ತಾರೆ. ಸಮುದ್ರ ಮಂಥನ ಮಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಹಾಲಾಹಲ ಬರುತ್ತದೆ. ಆ ಹಾಲಾಹಲವನ್ನ ಪರಮೇಶ್ವರ ಲೋಕ ಕಲ್ಯಾಣಕ್ಕಾಗಿ ಸ್ವೀಕಾರವನ್ನ ಮಾಡಿ ನೀಲಕಂಠನಾಗಿ ಪ್ರಸಿದ್ಧಿಯನ್ನು ಹೊಂದುತ್ತಾರೆ. ಲೋಕಕ್ಕೆ ಬಂದಂತಹ ಕಂಟಕವನ್ನು ದೂರ ಮಾಡ್ತಾರೆ. ಜೊತೆಗೆ ಮಹಾಲಕ್ಷ್ಮಿ, ಚಂದ್ರ, ಉಚ್ಚೈಶ್ರವಸು, ಐರಾವತ, ಕೌಸ್ತುಭಮಣಿ ಹಾಗೂ ಕಾಮಧೇನು, ಕಲ್ಪವೃಕ್ಷಗಳ ಜೊತೆ ಅಮೃತ ಘಟ ಉತ್ಪತ್ತಿಯಾಗುತ್ತೆ. ಅದನ್ನ ಶ್ರೀಮನ್ನಾರಾಯಣ ಈ ಅಮೃತ ಘಟ ಅಥವಾ ಅಮೃತ ದೇವತೆಗಳಿಗೆ ಮಾತ್ರ ಸಲ್ಲಬೇಕು. ದಾನವರಿಗೆ ಆ ಅಮೃತ ಪ್ರಾಪ್ತಿಯಾದರೆ
ಅದು ಲೋಕಕ್ಕೆ ಕಂಟಕಪ್ರಾಯವಾಗುತ್ತೆ ಅನ್ನುವಂತಹ ವಿಚಾರವನ್ನು ಅರಿತು ಮೋಹಿನಿ ಅವತಾರವನ್ನು ತಾಳಿ ಸಮಸ್ತ ದಾನವರನ್ನ ಮೋಹಗೊಳಿಸಿ ಕೇವಲ ದೇವತೆಗಳಿಗೆ ಮಾತ್ರ ಅಮೃತ ಪಾನವನ್ನು ಮಾಡಿಸ್ತಾರೆ. ಆದರೆ ವಿಷ್ಣು ಮಾಯೆಯನ್ನ ಅರಿತಂತಹ ರಾಕ್ಷಸ ದೇವತೆಗಳ ಸಾಲಿನಲ್ಲಿ ಕುಳಿತುಕೊಳ್ತಾನೆ, ದೇವತೆಯ ರೂಪದಲ್ಲಿ ಕುಳಿತುಕೊಳ್ತಾನೆ. ಸ್ವರ್ಭಾನುವಿನ ಕೈಯಲ್ಲಿ ಅಮೃತ ಬಿದ್ದ ತಕ್ಷಣ ಇದನ್ನು ಗಮನಿಸಿದಂತಹ ಜಯಂತ ಎನ್ನುವಂತಹ ಇಂದ್ರನ ಪುತ್ರ ಸ್ವರ್ಭಾನುವಿನ ಕೈಯಲ್ಲಿ ಅಮೃತ ಬಿದ್ದ ತಕ್ಷಣ ಅಮೃತ ಘಟವನ್ನು ಮೋಹಿನಿಯಿಂದ ಕಸಿದುಕೊಂಡು ಓಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸ್ವರ್ಭಾನು ಅಮೃತವನ್ನ ಸ್ವೀಕಾರ ಮಾಡಿದ್ರಿಂದ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ಸ್ವರ್ಭಾನುವಿನ ಶಿರಚ್ಛೇದನವನ್ನು ಮಾಡ್ತಾರೆ. ಅಮೃತ ಗಂಟಲಲ್ಲಿ ಇಳಿದ ಕಾರಣ ಶಿರಕ್ಕೂ ಹಾಗೂ ಮುಂಡಕ್ಕೂ ಎರಡಕ್ಕೂ ಕೂಡ ಜೀವ ಬರುತ್ತೆ. ಆ ಎರಡು ಜೀವಗಳಿಗೂ ಅಂದರೆ ತಲೆಭಾಗಕ್ಕೂ ಇನ್ನು ಉಳಿದ ಭಾಗಕ್ಕೂ ರುಂಡಕ್ಕೂ ಮುಂಡಕ್ಕೂ ಜೀವ ಬಂದಿದ್ರಿಂದ ಅವರೇ ರಾಹುಕೇತುಗಳಾಗಿ ಮುಂದೆ ಪ್ರಸಿದ್ಧಿಯನ್ನು ಹೊಂದುತ್ತಾರೆ, ನವಗ್ರಹಗಳ ಸಾಲಿನಲ್ಲಿ ಸೇರಿಕೊಳ್ತಾರೆ. ಅಮೃತಕಟವನ್ನು ಪಡೆಯುವುದಕ್ಕಾಗಿ ರಾಕ್ಷಸರು ಜಯಂತನ ಹಿಂದೆ ಓಡಿ ಹೋಗ್ತಾರೆ. ಆ ಸಂದರ್ಭದಲ್ಲಿ 12 ಬಿಂದುಗಳು ಬೀಳುತ್ತವೆ. 8 ಬಿಂದುಗಳು ದೇವಲೋಕದಲ್ಲಿ, 4 ಬಿಂದುಗಳು ಭೂಮಿಯ ಮೇಲೆ ಬೀಳುತ್ತವೆ. ಅಮೃತ ಬಿಂದುಗಳು ಬಿದ್ದಂತಹ ಸ್ಥಳವನ್ನ ಮಹರ್ಷಿಗಳು ತಮ್ಮ ಜ್ಞಾನದೃಷ್ಟಿಯಿಂದ ಗುರುತಿಸಿ ಕುಂಭಮೇಳದ ಆಯೋಜನೆಯನ್ನು ಹಾಗೂ ಪರಂಪರೆಯನ್ನು ಪ್ರಾರಂಭ ಮಾಡ್ತಾರೆ. ಇನ್ನೊಂದು ಐತಿಹ್ಯ ಏನಪ್ಪಾ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಸಮಗ್ರ ಸನಾತನಿಯರು ಒಂದೆಡೆ ಒಂದು ಸ್ಥಳದಲ್ಲಿ ಸೇರುವುದಕ್ಕಾಗಿ ಹಾಗೆ ತಮ್ಮ ಸಾಧನೆಯ ವಿಚಾರವನ್ನು ಪರಸ್ಪರ ಹಂಚಿಕೊಳ್ಳುವಂತಹ ಕಾರಣಕ್ಕಾಗಿ ಕುಂಭಮೇಳದ ಆಯೋಜನೆಯನ್ನು ಮಾಡಿದ್ದಾರೆ. ಹಾಗೆ ಕದ್ರುವಿನ ವಿನತ ಹಾಗೂ ಕಶ್ಯಪ ಮಹರ್ಷಿಗಳ ವೃತ್ತಾಂತವನ್ನು ನೋಡೋಣ. ವಿನತ ಹಾಗೂ ಕದ್ರು ಇಬ್ಬರಿಗೂ ಸಂತಾನ ಇರುವುದಿಲ್ಲ. ಹಾಗಾಗಿ ತಪಸ್ಸನ್ನ ಆಚರಣೆ ಮಾಡಿ ಕಶ್ಯಪ ಮಹರ್ಷಿಗಳಿಗೆ ಒಂದು ವರವನ್ನ ಕೇಳ್ತಾರೆ. ಕದ್ರು ಅತ್ಯಂತ ಬಲಶಾಲಿಗಳಾದ ಸಹಸ್ರಾರು ಸಂತಾನಗಳು ಪ್ರಾಪ್ತಿಯಾಗಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ವಿನತ ಅಲ್ಪ ಸಂತಾನವಾದರೂ ಪರವಾಗಿಲ್ಲ, ಮಹಾಬಲಿಷ್ಠರಾಗಿರಬೇಕು ಹಾಗೂ ಜ್ಞಾನ ಭಕ್ತಿ ವೈರಾಗ್ಯದಲ್ಲಿ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ಇರುವಂತಹ ಪ್ರಭಾವಶಾಲಿಗಳಾದಂತಹ 2 ಸಂತಾನಗಳನ್ನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಕದ್ರುವಿಗೆ ಸಹಸ್ರಾರು ಸರ್ಪಗಳ ಸಂತಾನ ಪ್ರಾಪ್ತಿಯಾಗುತ್ತದೆ. ಇದನ್ನ ನೋಡಿ ಈರ್ಷೆಯಿಂದ ತನ್ನ ಸಂತಾನವನ್ನ ಕೃತಕವಾಗಿ ಹೊರಬರುವಂತೆ ವಿನತಾದೇವಿ ಮಾಡ್ತಾಳೆ. ಆ ಕೃತಕವಾಗಿ ಹೊರಬಂದ ಸಂತಾನವೇ ಅನೂರ. ಈತನೇ ಮುಂದೆ ಅರುಣನಾಗಿ ಸೂರ್ಯನ ಸಾರಥಿಯಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದುತ್ತಾನೆ. ಕೃತಕವಾಗಿ ಹೊರಬಂದ ಅರುಣ ಎಳವನಾದ್ದರಿಂದ ತಾಯಿಗೆ ದಾಸ್ಯತ್ವ ಉಂಟಾಗಲಿ ಅನ್ನುವಂತಹ ಶಾಪವನ್ನು ಕೊಡ್ತಾನೆ. ಆದ್ದರಿಂದ ವಿನತಾದೇವಿಗೆ ದಾಸ್ಯತ್ವ ಪ್ರಾಪ್ತಿಯಾಗುತ್ತೆ. ಇನ್ನು 2ನೇ ಸಂತಾನ ಬಲಶಾಲಿಯಾದಂತಹ ಜ್ಞಾನಭಕ್ತಿ ವೈರಾಗ್ಯಗಳಲ್ಲಿ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ಇರತಕ್ಕಂತಹ ಗರುಡನ ಅವತಾರವಾಗುತ್ತೆ. ವಿನತಾದೇವಿಯ ಪುತ್ರನಾದ್ದರಿಂದ ಆತನಿಗೆ ವೈನತೇಯ ಅನ್ನುವಂತಹ ಹೆಸರು ಬರುತ್ತೆ. ಅರುಣನ ಶಾಪದಿಂದ ವಿನತಾದೇವಿಗೆ ದಾಸ್ಯತ್ವ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಒಮ್ಮೆ ಕದ್ರು ಹಾಗೂ ವಿನತಾದೇವಿ ಕಾಡಿಗೆ ಹೋದಾಗ ಸರೋವರದ ಸಮೀಪದಲ್ಲಿ ಉಚ್ಚೈಶ್ರವಸು ಎನ್ನುವಂತಹ ಶ್ವೇತಾಶ್ವವನ್ನು ಕಂಡು ಕದ್ರು ಈರ್ಷೆಯಿಂದ ಆ ಕುದುರೆಯ ಬಾಲ ಕಪ್ಪಾಗಿದೆ ಎಂದು ಸುಳ್ಳು ಪಂದ್ಯವನ್ನ ಕಟ್ಟುತ್ತಾರೆ. ಕದ್ರು ಆ ಕುದುರೆಯ ಬಾಲ ಕಪ್ಪಾಗಿದೆ ಎಂತಲೂ, ವಿನತ ಆ ಕುದುರೆಯ ಬಾಲ ಕಪ್ಪಾಗಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾರೆ.
ಆಗ ಕದ್ರು, ಈಗ ಬೇಡ, ಬೆಳಗ್ಗೆ ಬಂದು ನೋಡೋಣ, ಯಾರ ಮಾತು ಸುಳ್ಳಾಗುವುದೋ ಅವರು ದಾಸ್ಯತ್ವವನ್ನ ಸ್ವೀಕಾರ ಮಾಡಬೇಕು ಅಂಥೇಳಿ ಇಬ್ಬರು ಕೂಡ ಪಂದ್ಯವನ್ನ ಕಟ್ಟಿ ಹೋಗ್ತಾರೆ. ಬೆಳಗ್ಗೆ ಬಂದು ನೋಡುವರಷ್ಟರಲ್ಲಿ ಬಾಲದಲ್ಲಿ ಕಪ್ಪು ಬಣ್ಣ ಇರುತ್ತದೆ. ಈ ವರ್ಣವನ್ನ ಕಂಡು ವಿನಿತಾದೇವಿ ಕದ್ರುವಿಗೆ ದಾಸಿಯಾಗುವಂತಹ ಪರಿಸ್ಥಿತಿ ಬರುತ್ತೆ. ದಾಸ್ಯತ್ವ ಅನೇಕ ವರ್ಷಗಳ ಕಾಲ ನಡೆಯುತ್ತೆ. ಈ ದಾಸ್ಯತ್ವ ನಿವಾರಣೆಗಾಗಿ ಏನು ಮಾಡಬೇಕೆಂದು ಸರ್ಪ ಸಂತಾನದ ಬಳಿ ಗರುಡ ಕೇಳಿದಾಗ, ದೇವಲೋಕದಿಂದ ಅಮೃತಘಟವನ್ನು ನಮಗೆ ತಂದುಕೊಟ್ಟರೆ ದಾಸ್ಯತ್ವದಿಂದ ಪೂರ್ಣವಾಗಿ ವಿಮುಕ್ತರಾಗ್ತೀರಾ ಅಂಥೇಳಿ ಸರ್ಪದ ಸಂತಾನಗಳು ಹೇಳ್ತವೆ. ಆ ಪ್ರಕಾರದಂತೆ ದೇವಲೋಕಕ್ಕೆ ಗರುಡ ದೇವರು ಹೋಗಿ ದೇವತೆಗಳ ಜೊತೆ ಪ್ರಬಲವಾದಂತಹ ಯುದ್ಧವನ್ನ ಮಾಡಿ ಯುದ್ಧದಲ್ಲಿ ಗೆದ್ದು ಅಮೃತಘಟವನ್ನ ಭೂಮಿಗೆ ತಂದು ತನ್ನ ತಾಯಿಯನ್ನ ದಾಸ್ಯತ್ವದಿಂದ ಮುಕ್ತಿಯಾದ ತಕ್ಷಣ ಇಂದ್ರನ ಮನವಿಯಂತೆ ಆ ಅಮೃತಘಟವನ್ನು ತೆಗೆದುಕೊಂಡು ಆಕಾಶ ಮಾರ್ಗದಲ್ಲಿ ಸ್ವರ್ಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ 4 ಬಿಂದುಗಳು ಭೂಮಿಯ ಮೇಲೆ ಬೀಳುತ್ತೆ. ಬಿದ್ದಂತಹ ಸ್ಥಳವನ್ನ ಮಹರ್ಷಿಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ಗುರುತಿಸಿ ಕುಂಭಮೇಳದ ಪರಂಪರೆಯನ್ನು ಆಯೋಜನೆ ಮಾಡುತ್ತಾರೆ. ಅಂದಿನಿಂದ ಹಿಂದಿನವರೆಗೂ ಸಮಗ್ರ ಸನಾತನಿಯರಿಗೆ ವಿಶಿಷ್ಟವಾದಂತಹ ಆಚರಣೆಯಾಗಿ ಕುಂಭಮೇಳ ಕಂಡುಬಂದಿದೆ. ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಸಮಸ್ತ ಪಾಪಗಳಿಗೆ ಪ್ರಾಯಶ್ಚಿತ್ತ ಹಾಗೂ ಪುಣ್ಯಪ್ರಾಪ್ತಿ ಮೋಕ್ಷವೇ ಉಂಟಾಗುತ್ತದೆ ಅನ್ನುವಂತಹ ನಂಬಿಕೆ ಸನಾತನ ಧರ್ಮದ ಆಸ್ತಿಕರಿಗೆ ಇದೆ. ಸಮಗ್ರ ಸನಾತನಿಗಳೆಲ್ಲ ಒಮ್ಮೆಲೆ ಒಂದೇ ಜಾಗದಲ್ಲಿ ಸೇರಿ ಭಕ್ತಿ ಶ್ರದ್ಧೆಗಳಿಂದ ಏಕಾಗ್ರತೆಯಿಂದ ಮಾಡುವಂತಹ ಪ್ರಕ್ರಿಯೆ ಕುಂಭಮೇಳ ತೀರ್ಥಸ್ನಾನ. ಇನ್ನೊಂದು ನಂಬಿಕೆಯ ಪ್ರಕಾರ ಪುಷ್ಕರ ಸಂದರ್ಭದಲ್ಲಿ ಅಥವಾ ಕುಂಭಮೇಳದಲ್ಲಿ ಜಗತ್ತಿನ ಎಲ್ಲಾ ತೀರ್ಥಗಳ ಶಕ್ತಿ ತ್ರಿವೇಣಿ ಸಂಗಮದಲ್ಲಿ ಸನ್ನಿಹಿತವಾಗುತ್ತೆ ಅನ್ನುವಂತಹ ಸಾಧುಗಳ ವಾಕ್ಯವೂ ಇದೆ. ಹಾಗಾಗಿ ಒಮ್ಮೆಲೆ ಎಲ್ಲಾ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಯಾವ ಪುಣ್ಯ ಬರಬೇಕೋ ಆ ಪುಣ್ಯ ಪ್ರಯಾಗರಾಜದಲ್ಲಿ ಸ್ನಾನವನ್ನ ಮಾಡಿದ್ರೆ ಅಥವಾ ಕುಂಭಮೇಳದಲ್ಲಿ ಸ್ನಾನವನ್ನ ಮಾಡಿದ್ರೆ ಅಂತಹ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತೆ. ಪ್ರಯಾಗರಾಜಕ್ಕೆ ಹೊರಟು ಸಂಗಮ ಸ್ನಾನವನ್ನು ಮಾಡಿ ಧನ್ಯತೆಯನ್ನ ಪಡೆಯೋದ್ರಿಂದ ಅನೇಕ ನದಿ ಸ್ನಾನವನ್ನ ಮಾಡಿದಂತಹ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತೆ. ಕುಂಭಮೇಳದ ಕಾಲವನ್ನು ಯಾವ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಈ ಕುಂಭಮೇಳವನ್ನು ನಿರ್ಧಾರ ಮಾಡ್ತಾರೆ. ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರ ಹಾಗೆ ಮಕರ ರಾಶಿಯಲ್ಲಿ ಸೂರ್ಯನ ಸಂಚಾರವಾದಾಗ ಸುಮಾರು 40ರಿಂದ 45 ದಿನಗಳ ಕಾಲ ಈ ರಾಶಿಗಳಲ್ಲಿ ಗುರು ಹಾಗೆ ಮಕರ ರಾಶಿಯಲ್ಲಿ ರವಿ ಸಂಚಾರ ಇರುತ್ತದೆ. ಈ ವರ್ಷದಲ್ಲಿ ಪ್ರಯಾಗರಾಜದ ಕುಂಭಮೇಳ ಜನವರಿ 14 ಮಕರ ಸಂಕ್ರಮಣದಿಂದ ಪ್ರಾರಂಭವಾಗಿ ಫೆಬ್ರವರಿ 26 ಶಿವರಾತ್ರಿಯವರೆಗೂ ನಡೆಯಲಿದೆ. ಹಾಗಾದ್ರೆ ಪುಣ್ಯ ಸ್ನಾನವನ್ನು ಮಾಡುವುದಕ್ಕೆ ಯಾವುದಾದರೂ ವಿಶೇಷ ತಿಥಿವಾರ ನಕ್ಷತ್ರ ನೋಡಬೇಕಾ ಅನ್ನುವಂತಹ ಪ್ರಶ್ನೆ ಬಂದಾಗ 45 ದಿನಗಳು ಅತ್ಯಂತ ಪುಣ್ಯತಮವಾದಂತಹ ದಿವಸ. ಹಾಗೆ ಅಮೃತ ಸ್ನಾನವನ್ನು ಮಾಡುವುದಕ್ಕೆ 45 ದಿನಗಳು ಅತ್ಯಂತ ಶ್ರೇಷ್ಠವೆಂದೇ ಸಾಧುಗಳ ವಾಕ್ಯ. ಅದರಲ್ಲೂ 3 ಪರ್ವಗಳು ಅತ್ಯಂತ ಮುಖ್ಯವಾಗಿ ತಿಳಿಸಿದ್ದಾರೆ. ಅದುವೇ ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯೆ, ವಸಂತ ಪಂಚಮಿ. ಈ 3 ದಿನಗಳು ವಿಶೇಷವಾದಂತಹ ಪುಣ್ಯವನ್ನು ನಮಗೆ ತಂದುಕೊಡುತ್ತೆ. ಸುಮಾರು 10 ಕೋಟಿ ಜನ ಈ ವಿಶೇಷವಾದಂತಹ ದಿನಗಳಲ್ಲಿ, ಅದರಲ್ಲೂ ಮೌನಿ ಅಮಾವಾಸ್ಯೆ ಎಂದು 10 ಕೋಟಿ ಜನ ಸ್ನಾನ ಮಾಡುವಂತಹ ನಿರೀಕ್ಷೆ ಸರ್ಕಾರಕ್ಕೆ ಇತ್ತು. ಇದರಿಂದ ಕಾಲ್ತುಳಿತ ಹಾಗೂ ಅಘಟಿತ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇರುವುದರಿಂದ ಇಂತಹ ಪರ್ವಗಳಲ್ಲದೆ
45 ದಿವಸಗಳು ಅತ್ಯಂತ ಅಮೃತಮಯವಾದಂತಹ ದಿವಸ. ಆದ್ದರಿಂದ ತಮ್ಮಲ್ಲಿ ವಿನಂತಿ ಏನಂದರೆ, ಇಂತಹ ಪರ್ವಗಳನ್ನು ಸಾಧನೆ ಮಾಡುವಂಥವರಿಗೆ ಬಿಟ್ಟು ಉಳಿದಂತಹ ಸಾಮಾನ್ಯ ದಿನಗಳಲ್ಲಿ ಸ್ನಾನ ಮಾಡುವುದು ನೆಮ್ಮದಿಕರ ಹಾಗೂ ಸುಖಕರ. ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಯಾವುದೇ ತೊಂದರೆಗಳಾಗದಂತೆ ತೀರ್ಥಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಮನವಿ. ನಾಗಸಾಧುಗಳು ವರ್ಷಾನುವರ್ಷಗಳಿಂದ ಸನಾತನ ಧರ್ಮದ ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಸನಾತನ ಸಾಧು ಸಂತರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗಿದೆ. ಇದನ್ನೇ ರಾಯಲ್ ಬಾತ್ ಅಥವಾ ಶಾಹಿ ಸ್ನಾನ ಅಂತ ಕರೀತಾರೆ. ಈ ಸಾಧು ಸಂತರುಗಳು ಸ್ನಾನ ಆದ ನಂತರ ಗೃಹಸ್ಥರಿಗೆ ಹಾಗೆ ಬ್ರಹ್ಮಚಾರಿಗಳಿಗೆ ಅವಕಾಶ ಇರುತ್ತದೆ. ಇದನ್ನು ಶಾಹಿ ಸ್ನಾನ ಎಂದು ಕರೆಯುತ್ತಾರೆ. ಒಟ್ಟು 13 ಅಖಾಡಗಳನ್ನು, 7 ಶೈವ ಅಖಾಡ, 3 ವೈಷ್ಣವ ಅಖಾಡ ಹಾಗೂ 3 ಸಿಖ್ಖರ ಅಖಾಡ ಜೊತೆಗೆ 1 ಕಿನ್ನರ ಅಖಾಡ, ಒಟ್ಟು 13 ಅಖಾಡ, ಒಟ್ಟು 14 ಅಖಾಡಗಳು ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಶಾಹಿ ಸ್ನಾನವನ್ನು ಮಾಡಿ ತಮ್ಮ ಸಾಧನೆಯನ್ನು ಮುಂದುವರಿಸುತ್ತಾರೆ. ನಾಗಸಾಧುಗಳ ವಿಸ್ಮಯ ಹಾಗೂ ವೈಶಿಷ್ಟ್ಯತೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈವರೆಗೂ ಪೂರ್ಣವಾದಂತಹ ವಿಡಿಯೋವನ್ನು ನೋಡಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಹೆಚ್ಚು ವಿಚಾರಗಳಿಗಾಗಿ ಲೈಕ್ ಅಂಡ್ ಸಬ್ಸ್ಕ್ರೈಬ್. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುಂಭಮೇಳ.